ಶಾಲೆಗೆ ಹೋಗಲು ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಎಸ್ ವೀಕ್ಷಕರೇ, ಇದು ಬಹಳ ಕಡೆ ಇದೆ. ಹೀಗೆ ಕಾಲೇಜಿಗೆ ಹೋಗಲು ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡಿದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ಇದೇ ರೀತಿ ತೊಂದರೆ ಇದೆ. ನೂತನ ಸಚಿವ ಲಕ್ಷ್ಮಣ ಸವದಿ ಕ್ಷೇತ್ರದಲ್ಲಿ ಸರಿಯಾದ ಬಸ್ ಇಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಂತೂ ತುಂಬಿಕೊಂಡು ಹೋಗಿದೆ ಈ ಒಂದು ಸಮಸ್ಯೆ. ಅಥಣಿಯ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು ನಿತ್ಯ ಪರದಾಡ್ತಾ ಇದ್ದಾರೆ. ಬಸ್ ಕೊರತೆಯಿಂದ ಕಾಲೇಜಿಗೆ ತಲುಪುವುದೇ ದೊಡ್ಡ ಸವಾಲಾಗಿ ಹೋಗಿದೆ ವಿದ್ಯಾರ್ಥಿಗಳಿಗೆ. ಅವರು ತಲುಪುವಷ್ಟರಲ್ಲಿ ಒಂದು ಕ್ಲಾಸ್ ಮುಗಿದೋಗಿರುತ್ತೆ. ಬಸ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೂ ಹೊಡೆತ ಬೀಳ್ತಾ ಇದೆ. ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ನೋಡಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತೊಂದರೆಗಳು ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ, ಬಸ್ನಿಂದ ಸರಿಯಾದ ವ್ಯವಸ್ಥೆ ಇಲ್ಲ. ಅಥಣಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ನೂತನವಾಗಿ ಸಚಿವರಾಗಿದ್ದಾರೆ ಲಕ್ಷ್ಮಣ ಸವದಿ, ಅವರ ಕ್ಷೇತ್ರದಲ್ಲಿ ಆಗಿರೋದು. ಅವರು ಗಮನ ಕೊಡಬೇಕು ಇದರ ಬಗ್ಗೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ಸ್ಕೂಲು ಮತ್ತು ಕಾಲೇಜ್ ಎರಡೂ ಮಕ್ಕಳಿದ್ದಾರೆ. ಬಸ್ ತುಂಬಿಕೊಂಡಿದೆ. ಇನ್ನೂ ಕೂಡ ಒಂದು 20ರಿಂದ 30 ಜನ ಕೆಳಗಡೆ ಇದ್ದಾರಪ್ಪ. ಒಂದು ಸಮಸ್ಯೆ ಏನು ಗೊತ್ತಾ, ಕೆಲವು ಬಸ್ಗಳು ಸ್ಟಾಪ್ ಮಾಡಲ್ಲ ಕೆಲವು ಊರುಗಳಿಗೆ, ಅದು ಒಂದು ಸಮಸ್ಯೆ. ಇನ್ನೊಂದು ಸ್ಟಾಪ್ ಮಾಡೋ ಬಸ್ಗಳು ಫುಲ್ ಆಗಿ ಬರ್ತಾವೆ, ಅದು ಒಂದು ಸಮಸ್ಯೆ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಒಂದು ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಇದಕ್ಕೆ ಪರಿಹಾರನೇ ಸಿಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನೆ ಮತ್ತೊಂದು ಬಸ್ಸಿನ ವ್ಯವಸ್ಥೆ ಮಾಡಬೇಕು. ನಿಜವಾಗ್ಲೂ ಸಿಗ್ತಾ ಇಲ್ಲ. ಇದಕ್ಕೆ ಏನೋ ಗೊತ್ತಿಲ್ಲ. ಕೆಲವು ಸರಿ ಕಂಡಕ್ಟರ್ ಡ್ರೈವರ್ಗಳ ಸಮಸ್ಯೆ ಇರುತ್ತಿಲ್ಲ. ಅವ್ರು ಬೇಕು ಅಂತ ನಿಲ್ಸೋದಿಲ್ಲ ಖಾಲಿ ಇದ್ದ ಬಸ್ಗಳು. ಸ್ಟೂಡೆಂಟ್ ಅನ್ನ ನೋಡಿದ್ರೆ, ಯಾಕಂದ್ರೆ ಫ್ರೀ ಇವಾಗ ಮಾತ್ರ ಹುಡುಗರಿಗೆ ಇಬ್ಬರಿಗೂ ಫ್ರೀ ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರು ಬಂದ ಮೇಲೆ. ಸೊ ಆ ಕಾರಣಕ್ಕೆ ಪಾಸ್ ಅಂತ ಏನು ತೋರಿಸ್ತಾರಲ್ಲ ಅಥವಾ ಫ್ರೀ ಇರುತ್ತಲ್ಲ, ನಿಲ್ಸೋದೇ ಇಲ್ಲ. ಅವರು ಖಾಲಿ ಇರುತ್ತೆ ಬಸ್, ಸ್ವಂತ ಬಸ್ ನಿಲ್ಸಲ್ಲ. ಇನ್ನು ಕೆಲವು ಬಸ್ ನಿಲ್ಲಿಸ್ತವೆ, ಅವು ತುಂಬಿರ್ತವೆ, ಹೋಗೋಕ್ಕಾಗೋದಿಲ್ಲ. ಶಾಲೆಗೆ ಮಕ್ಕಳು ಮನೆಗೆ 8 ಗಂಟೆ ಬಿಟ್ಟರೆ ಅವ್ರು 10 ಗಂಟೆ ಕ್ಲಾಸ್ ಇರುತ್ತೆ ಅಥವಾ 9:30 ಕ್ಲಾಸ್ ಇರುತ್ತೆ ಅಂದರೆ ಒಂದು ಕ್ಲಾಸೇ ಮುಗ್ದೋಗಿರುತ್ತೆ ಅಲ್ಲಿಗೆ ಹೋಗೋರು. ಇದೇ ಸಮಸ್ಯೆ.